ಹರಿಪ್ರಸಾದ್ ಸಿಡಿಸಿರುವಂತಹ ಟ್ವೀಟ್ ಬಿಜೆಪಿ ನಾಯಕರನ್ನ ಕುದಿಯುವಂತೆ ಮಾಡಿದೆ. ಬಿಜೆಪಿ ನಾಯಕರು ದಂಡೆತ್ತಿ ಬಂದು ದಾಳಿ ಮಾಡ್ತಿದ್ದಾರೆ. ಇತ್ತ ಶ್ರೀರಾಮ ಮಂದಿರ ಉದ್ಘಾಟನೆ ನಮ್ಮನ್ನೇ ಕರೆದಿಲ್ಲ ಉದ್ಘಾಟನೆಗೆ ಅಂತ ಹೇಳಿ ಡಿಕೆಶಿ ಬಿಜೆಪಿಯ ಕಾಲಿಳಿದಿದ್ದಾರೆ. ಇದು ಕೂಡ ಬಿಜೆಪಿ ಕಾಂಗ್ರೆಸ್ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ಶ್ರೀರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾಳಗ. ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದೇ ಇಲ್ಲ ಎಂದ ಡಿಸಿಎಂ ಡಿಕೆ. ಅಯೋಧ್ಯೆಯಲ್ಲಿ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಮಂದಿರ ಉದ್ಘಾಟನೆಗೆ ಸಕಲ ತಯಾರಿ ಮಾಡಿಕೊಳ್ಳಲಾಗ್ತಿದೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ರಾಮ ಮಂದಿರ ರಾಜಕೀಯ ಕದನ ದಿನೇ ದಿನೇ ಜೋರಾಗ್ತಿದೆ. ಹರಿಪ್ರಸಾದ್ ಮಾತನ್ನ ಇಟ್ಕೊಂಡು ಬಿಜೆಪಿ ನಾಯಕರು ದಾಳಿ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಕೂಡ ತಮ್ಮದೇ ಸ್ಟೈಲ್ ನಲ್ಲಿ ತಿರುಗೇಟನ್ನ ನೀಡ್ತಿದೆ. ರಾಮ ಮಂದಿರ ಉದ್ಘಾಟನೆಗೆ ನಮ್ಮನ್ನ ಕರೆದಿಲ್ಲ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಅಲ್ಲದೆ ಅನ್ನಭಾಗ್ಯ ಅಕ್ಕಿಯಿಂದಲೇ ಅಕ್ಷತೆ ಆಗುತ್ತಿದೆ ಅನ್ನೋದು ಸಂತೋಷ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. Not been invited. Either my chief minister not been invited. The RSS people are giving this Arshna Mantrakshite. Arshna is tamarind we grow. Rice we are giving to every village. ಅಕ್ಕಿ ಒಂದ್ ಕಡೆ ಅರ್ಶನ ಒಂದ್ ಕಡೆ ಎರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ನಮ್ಮ ಅಕ್ಕಿನೇ ಮಂತ್ರಾಕ್ಷತೆ ಹೋಗ್ತಾ ಇದೆ. ಹೋಗ್ಲಿ, ಒಳ್ಳೇದಾಗ್ಲಿ, ಇಲ್ಲಿಂದಲೇ ಪ್ರಾರ್ಥನೆ ಮಾಡೋಣ. ಡಿಸಿಎಂ ಡಿಕೆ ಹೇಳಿಕೆಗೆ ಹಾವೇರಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟಕ್ಕರ್ ಕೊಟ್ಟಿದ್ದಾರೆ. ನಾನೇ ಶ್ರೀರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗ್ತಿಲ್ಲ ಅಂತ ಡಿಕೆ ಕಾಲೆಳೆದಿದ್ದಾರೆ. ಇಡೀ ದೇಶದಲ್ಲಿರುವಂತಹ ಬಿಜೆಪಿ ಮುಖ್ಯಮಂತ್ರಿಗಳಿಗೂ ಯಾರಿಗೂ ಕರೆದಿಲ್ಲ, ಯಾವ ಪಾರ್ಟಿ ಮುಖ್ಯಮಂತ್ರಿಗಳಿಗೂ ಅಲ್ಲಿ ಕರೆದಿಲ್ಲ. ಯಾಕಂದರೆ ಅಲ್ಲಿಗ ನಾನು ಭಾರತ ಸರ್ಕಾರದ ಮಂತ್ರಿ, ನನ್ನೂ ಕರೆದಿಲ್ಲ ಅಲ್ಲಿ. ಯಾಕಂದರೆ ನನಗೂ ಬರೋದಿಲ್ಲ ಅಷ್ಟೇ ಅಲ್ಲ, ಬರಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಜಾಗ ಇಲ್ಲ. ಆ ಜಾಗದ ವ್ಯವಸ್ಥೆ ಆ ಒಂದು ಸೀಮಿತ ಇದರಲ್ಲಿ ಯಾರನ್ನು ಕರಿಬೋದು ಯಾರನ್ನು ಕರಿಬಾರ್ದು ಅನ್ನೋದು ಆ ಟ್ರಸ್ಟಿನ ಇಂಡಿಪೆಂಡೆಂಟ್ ಟ್ರಸ್ಟಿನ ಸದಸ್ಯರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಆಗಿದೆ. ಅದರೊಳಗೆ ನೀವು ರಾಜಕಾರಣ ಮಾಡೋಕೆ ಅರೆಸ್ಟ್ ಮಾಡಿರಿ ನಂಗಾರೆ ನೀವು. ಇದು ಅತ್ಯಂತ ಖಂಡನೀಯವಾದಂಥದ್ದು, ತುಷ್ಟೀಕರಣದ ಪರಾಕಾಷ್ಠೆ. ಹರಿಪ್ರಸಾದ್ ವಿರುದ್ಧ ಮುಗಿಬಿದ್ದ ಬಿಜೆಪಿ ನಾಯಕರು. ಹರಿಪ್ರಸಾದ್ರ ಗೋದ್ರಾ ಹೇಳಿಕೆ ಮತ್ತು ಫತ್ವಾ ಕುರಿತು ಟ್ವೀಟ್ ಬಗ್ಗೆ ಬಿಜೆಪಿ ನಾಯಕರು ಗುಡುಗಿದ್ದಾರೆ. ಹರಿಪ್ರಸಾದ್ ಪ್ರಚಾರಕ್ಕೆ ಮಾತನಾಡ್ತಾರೆ ಅಂತ ವಿಜಯೇಂದ್ರ ಕಿಡಿಕಾರಿದ್ರು. ಇನ್ನು ಕರ್ನಾಟಕದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡ್ತಿದ್ದಾರೆ ಅಂತ ಬೊಮ್ಮಾಯಿ ಗುಡುಗಿದ್ದಾರೆ. ಪಾಪ BK ಹರಿಪ್ರಸಾದ್ನ ನೀವು ಬಹಳ ಗಂಭೀರವಾಗಿ ತಗೊಳ್ತಾ ಇಲ್ಲ, ಮಾಧ್ಯಮದವರು ಕೂಡ ನೀವು ಅವ್ರನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಹಾಗಾಗಿ ಈ ರೀತಿ ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ. ಅವ್ರ ಹೇಳಿಕೆಗೂ ಅವ್ರು ಏನು ಹೇಳ್ತಾರೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆಯಲ್ಲ ಅಂತೂ ನನಗಂತೂ ಗೊತ್ತಿಲ್ಲ. ಅದರ ಮಾಧ್ಯಮದಲ್ಲಿ ಒಂದು ಪ್ರಚಾರ ಪಡಿತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಹರಿಪ್ರಸಾದ್ ಅವ್ರಿಗೆ ಹೇಳಿಕೆ ಕೊಟ್ಟ ಮೇಲೆ ಗೃಹ ಸಚಿವರು ಹೇಳಿಕೆ ಭಾಳ ಆಶ್ಚರ್ಯ ಆಗಿತ್ತು. ಅವ್ರ ಕಡೆ ಏನಾರು ಮಾಹಿತಿ ಇದ್ರೆ ಇರ್ಬೋದು, ಸೀನಿಯರ್ ಲೀಡರ್ ಇದ್ದಾರೆ, ಸಂದರ್ಭ ಬಂದರೆ ಕೇಳ್ತೀವಿ ಅಂತ. ಯಾವ ಸಂದರ್ಭಕ್ಕೆ ಕಾಯ್ತಾ ಇದ್ದಾರೆ? ಗಲಭೆ ಆದಮೇಲೆ ಇವ್ರು ಕೇಳ್ತಾರ? ಆದ್ದರಿಂದ ಇಲ್ಲಿ ಏನಾರು ಕರ್ನಾಟಕದಲ್ಲಿ ಏನಾರು ಆದರೆ ಈ ಸರ್ಕಾರವೇ ಹೊಣೆ. ಕೋಮು ದಳ್ಳುರಿ ಎಬ್ಬಿಸಲು ಕಾಂಗ್ರೆಸ್ ಪ್ಲಾನ್ ಎಂದು ಶೋಭಾ ಕಿಡಿ. ಇನ್ನು ಹರಿಪ್ರಸಾದ್ ಆರೋಪಕ್ಕೆ ತಿರುಗೇಟು ನೀಡಿರೋ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ಕೋಮು ದಳ್ಳುರಿ ಎಬ್ಬಿಸಲು ಕಾಂಗ್ರೆಸ್ ಪ್ಲಾನ್ ಮಾಡ್ತಿದೆ ಅನ್ಸುತ್ತೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹರಿಪ್ರಸಾದ್ಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಆರೋಶ ಗುಡುಗಿದ್ರು. ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿನೇ ಕೋಮು ಗಲಭೆಯನ್ನು ಎಬ್ಬಿಸುವಂಥದ್ದು. ಕಾಂಗ್ರೆಸ್ ಯಾವಾಗ ಆಡಳಿತಕ್ಕೆ ಬಂದಿದೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಈ ದೇಶದ ಮೇಲೆ ಭಯೋತ್ಪಾದಕ ದಾಳಿಯಾಗಿದೆ. ಹರಿಪ್ರಸಾದ್ಗೆ ಫಸ್ಟು ಕಾಮನ್ ಸೆನ್ಸ್ ಇಲ್ಲದಂಥ ವ್ಯಕ್ತಿ ಹರಿಪ್ರಸಾದ್. ಗೋದ್ರಾ ಘಟನೆ ಆಗುತ್ತೆ ಅಂತ ಹೇಳಿದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಹರಿಪ್ರಸಾದ್ನ ಕರೆದು ಅವ್ರು ನೋಟಿಸ್ ಕೊಟ್ಟು ಪೊಲೀಸ್ ಸ್ಟೇಷನಾಗ 1-2 ದಿನ ಕೂತಿರ್ಸ್ಬೇಕು ಅವ್ರನ್ನ. ಎಲ್ಲಿಂದ ಎಲ್ಲಿ ಯಾವ ಟ್ರೈನಲ್ಲಿ ಬಾಂಬ್ ಇಟ್ಟಿದ್ದಾರೆ ಎಲ್ಲ ಹೇಳ್ಬೇಕು, ಗೊತ್ತಿದೆ ಅಂತ ಏನೋ ಹೇಳಿದಾರಲ್ಲ ಅವರು. ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆ ಹಂಚಿದ BSY. ಮನೆ ಮನೆಗೆ ತೆರಳಿ ಯಡಿಯೂರಪ್ಪ ಮಂತ್ರಾಕ್ಷತೆ ವಿತರಿಸಿದ್ರು. ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಸುತ್ತಮುತ್ತಲಿನ ಮನೆಗಳಿಗೆ ಮಂತ್ರಾಕ್ಷತೆ ನೀಡಿದ್ರು. ಇತ್ತ ಶೇಷಾದ್ರಿಪುರಂನಲ್ಲಿ ಮನೆಗಳಿಗೆ ಮಂತ್ರಾಕ್ಷತೆಯನ್ನ ವಿಜಯೇಂದ್ರ ವಿತರಿಸಿದ್ರು. ಪ್ರಧಾನಿ ಮೋದಿ ಆಡಳಿತದಲ್ಲಿ ರಾಮ ರಾಜ್ಯವಾಗುತ್ತಿದೆ ಅಂತ BSY ಹೇಳಿದ್ದಾರೆ. ಇನ್ನು ಹಾಸನದಲ್ಲಿ ಮನೆ ಮನೆಗೆ ಮಂತ್ರಾಕ್ಷತೆ ಅಭಿಯಾನಕ್ಕೆ ಮಾಜಿ ಶಾಸಕ ಪ್ರೀತಂ ಗೌಡ ಚಾಲನೆ ನೀಡಿದ್ರು.
ಬೆಂಬಲಿಗರ ಜೊತೆ ಮಂತ್ರಾಕ್ಷತೆ ವಿತರಿಸಿದ್ರು. ಬ್ಯೂರೋ ರಿಪೋರ್ಟ್ ಟಿವಿ9.